ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 26 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,472.94, 183 ಪಿಟಿಎಸ್, 0.24% ಕುಸಿದಿದೆ. ಅತಿ ಹೆಚ್ಚು ಲಾಭ. ಕೋಟಕ್ ಬ್ಯಾಂಕ್ 3.76% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಭಾರತಿ ಏರ್ಟೆಲ್ 2.31% ಕುಸಿದಿದೆ. ನಿಫ್ಟಿ 50 ಇಂದು 24,207.75, 0.52% ಆಗಿದೆ. -0.52% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ 183 ಅಂಕ ಕುಸಿತ. ನಿಫ್ಟಿ 50 ಸೂಚ್ಯಂಕ 24,208ಕ್ಕೆ ಮುಕ್ತಾಯ. ಬುಧವಾರ ಬಿಎಸ್ಇ ಸೆನ್ಸೆಕ್ಸ್ 183 ಅಂಕ ಕುಸಿದು 77,422.94ಕ್ಕೆ ಮುಕ್ತಾಯಗೊಂಡರೆ ನಿಫ್ಟಿ 50 ಸೂಚ್ಯಂಕ 24,207.75ಕ್ಕೆ ತಲುಪಿತು. ಕೋಟಕ್ ಬ್ಯಾಂಕ್ ಶೇ 3.76ರಷ್ಟು ಏರಿಕೆಯಾಗಿ ₹416 ಮತ್ತು 70 ಪೈಸಾಕ್ಕೆ ತಲುಪಿದರೆ ಪವರ್ ಗ್ರಿಡ್ ಶೇ 2.14ರಷ್ಟು ಕುಸಿದು ₹265 ಮತ್ತು 20 ಪೈಸಾಕ್ಕೆ ತಲುಪಿದೆ. ಭಾರತದ ಮೊದಲ ತ್ರೈಮಾಸಿಕ ಜಿಡಿಪಿ ಬೆಳವಣಿಗೆ ಶೇ 7.4ಕ್ಕೆ ನಿಧಾನವಾಗುವ ಸಾಧ್ಯತೆ. ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆಯು 4 ತ್ರೈಮಾಸಿಕಗಳ ಕನಿಷ್ಠ ಮಟ್ಟವಾದ ಶೇ 7.4ಕ್ಕೆ ನಿಧಾನಗೊಂಡಿರಬಹುದು ಎಂದು ಮಿಂಟ್ ಸಮೀಕ್ಷೆ ತಿಳಿಸಿದೆ. ಕೈಗಾರಿಕಾ ಮತ್ತು ಸೇವಾ ವಲಯಗಳಲ್ಲಿ ಅಸಮರ್ಪಕ ಬೆಳವಣಿಗೆಯನ್ನು ಇದು ಸೂಚಿಸುತ್ತದೆ. ಬಳಕೆದಾರರ ಸೇರ್ಪಡೆ ನಿಧಾನವಾಗುತ್ತಿದೆ ಎಂದು ಜೆರೋಧಾ ಸಿಇಒ ನಿತಿನ್ ಕಾಮತ್ ಎಚ್ಚರಿಕೆ. ಜೆರೋಧಾ ಸಂಸ್ಥೆಯು 16 ವರ್ಷಗಳನ್ನು ಪೂರೈಸಿದ್ದು, ಮಾರುಕಟ್ಟೆಯ ನಿಧಾನಗತಿ ಮತ್ತು ನಿಯಂತ್ರಕ ಬದಲಾವಣೆಗಳು ಬೆಳವಣಿಗೆಯ ಮೇಲೆ ಪರಿಣಾಮ ಬೀರಿವೆ ಎಂದು ಸಿಇಒ ನಿತಿನ್ ಕಾಮತ್ ತಿಳಿಸಿದ್ದಾರೆ. ಅವರ ಮ್ಯೂಚುವಲ್ ಫಂಡ್ ವ್ಯವಹಾರವು ಸ್ವಲ್ಪ ಹಿನ್ನಡೆ ಅನುಭವಿಸಿದೆ ಎಂದು ಅವರು ಹೇಳಿದ್ದಾರೆ. ಅವಾಡಾ ಎಲೆಕ್ಟ್ರೋ ಐಪಿಒ ಗಾತ್ರ ₹7,600 ಕೋಟಿಗೆ ಕಡಿತ. ಸೌರ ತಯಾರಕ ಸಂಸ್ಥೆಯಾದ ಅವಾಡಾ ಎಲೆಕ್ಟ್ರೋ ತನ್ನ ಐಪಿಒ ಗುರಿಯನ್ನು ₹10,000 ಕೋಟಿಯಿಂದ ₹7,600 ಕೋಟಿಗೆ ಇಳಿಸಿದೆ. ಹೂಡಿಕೆದಾರರು ವ್ಯಕ್ತಪಡಿಸಿದ ಮೌಲ್ಯಮಾಪನ ಮತ್ತು ಸಾಂದ್ರತೆಯ ಕಾಳಜಿಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಭಾರತೀಯ ರಿಫೈನರಿಗಳಿಂದ 3,50,000 ಟನ್ ಸಕ್ಕರೆ ದೇಶೀಯ ಮಾರುಕಟ್ಟೆಗೆ ವರ್ಗಾವಣೆ. ರಫ್ತು ಮಾಡಲು ಉದ್ದೇಶಿಸಲಾಗಿದ್ದ 3,50,000 ಟನ್ ಸಕ್ಕರೆಯನ್ನು ಭಾರತೀಯ ರಿಫೈನರಿಗಳು ದೇಶೀಯ ಮಾರುಕಟ್ಟೆಗೆ ವರ್ಗಾಯಿಸಲಿವೆ. ಈ ಕ್ರಮವು ದೇಶೀಯ ಪೂರೈಕೆ ಕೊರತೆಯನ್ನು ನೀಗಿಸಲು ಮತ್ತು ಬೆಲೆಗಳನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,676 ಮತ್ತು 80 ಸೆಂಟ್ಗೆ ಇಳಿಕೆ. ಬುಧವಾರ ಚಿನ್ನದ ಬೆಲೆ ಶೇ 0.52ರಷ್ಟು ಕುಸಿದು ಪ್ರತಿ ಟ್ರಾಯ್ ಔನ್ಸ್ಗೆ $4,626 ಮತ್ತು 80 ಸೆಂಟ್ಗೆ ತಲುಪಿದೆ. ಬೆಳ್ಳಿಯ ಬೆಲೆಯು ಶೇ 1.01ರಷ್ಟು ಕುಸಿದು ಪ್ರತಿ ಟ್ರಾಯ್ ಔನ್ಸ್ಗೆ $68 ಮತ್ತು 56 ಸೆಂಟ್ಗೆ ತಲುಪಿದೆ. ಆಮದು ಅವಲಂಬನೆ ಹೆಚ್ಚಳದಿಂದ ಭಾರತದ ತೈಲೇತರ ವ್ಯಾಪಾರ ಕೊರತೆ ತೀವ್ರ ಏರಿಕೆ. ಕಚ್ಚಾ ತೈಲವನ್ನು ಹೊರತುಪಡಿಸಿ ಎಲೆಕ್ಟ್ರಾನಿಕ್ಸ್ ಆಮದು ಹೆಚ್ಚಳದಿಂದಾಗಿ ಭಾರತದ ತೈಲೇತರ ವ್ಯಾಪಾರ ಕೊರತೆಯು ಗಣನೀಯವಾಗಿ ಹೆಚ್ಚಾಗಿದೆ. ಇದು ಸಾಂಪ್ರದಾಯಿಕ ಇಂಧನ ಸಂಪನ್ಮೂಲಗಳನ್ನು ಮೀರಿ ಬೆಳೆಯುತ್ತಿರುವ ಆಮದು ಅವಲಂಬನೆಯನ್ನು ತೋರಿಸುತ್ತದೆ. ಉದ್ದೇಶಿತ ಮೊಬೈಲ್ ಬೆದರಿಕೆ ಪತ್ತೆಯಲ್ಲಿ ಭಾರತಕ್ಕೆ ಏಷ್ಯಾ ಪೆಸಿಫಿಕ್ನಲ್ಲಿ ಅಗ್ರಸ್ಥಾನ. ನಕಲಿ ರಿವಾರ್ಡ್ ಆಪ್ಗಳು ಮತ್ತು ಈ ರಚಿತ ಸಂದೇಶಗಳ ಮೂಲಕ ಸೈಬರ್ ಅಪರಾಧಿಗಳು ಭಾರತೀಯ ಬಳಕೆದಾರರನ್ನು ಗುರಿಯಾಗಿಸುತ್ತಿದ್ದಾರೆ. ಈ ಹೆಚ್ಚಳವು ಮೊಬೈಲ್ ಬೆದರಿಕೆ ಪತ್ತೆಯಲ್ಲಿ ಭಾರತವನ್ನು ಏಷ್ಯಾ ಪೆಸಿಫಿಕ್ ವಲಯದಲ್ಲೇ ಮೊದಲ ಸ್ಥಾನದಲ್ಲಿರಿಸಿದೆ. ಕಡಿಮೆ ಭಾಗವಹಿಸುವಿಕೆಯೊಂದಿಗೆ ಮಹಿಳೆಯರನ್ನು ಹಿಂದೆ ಸರಿಸಿದ ಭಾರತದ ಗಿಗ್ ಆರ್ಥಿಕತೆ. ಇತ್ತೀಚಿನ ಅಧ್ಯಯನದ ಪ್ರಕಾರ 2025ರಲ್ಲಿ ಭಾರತದ ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆ ಪ್ರಮಾಣವು ಕೇವಲ ಶೇ 32ರಷ್ಟಿತ್ತು. ವೇಗವಾಗಿ ಬೆಳೆಯುತ್ತಿರುವ ಗಿಗ್ ಆರ್ಥಿಕತೆಯು ಮಹಿಳಾ ಉದ್ಯೋಗಿಗಳನ್ನು ಸಮರ್ಪಕವಾಗಿ ಸಂಯೋಜಿಸಲು ವಿಫಲವಾಗಿದೆ. ಬ್ಯಾಂಕೇತರ ಸಂಸ್ಥೆಯಿಂದ ಅತಿ ದೊಡ್ಡ ಪರ್ಪೆಚುವಲ್ ಬಾಂಡ್ಗಳನ್ನು ವಿತರಿಸಲಿರುವ ಚೋಳಮಂಡಲಂ. ಬ್ಯಾಂಕೇತರ ಹಣಕಾಸು ಸಂಸ್ಥೆಯೊಂದು ಭಾರತದಲ್ಲಿ ವಿತರಿಸಲಿರುವ ಅತಿ ದೊಡ್ಡ ಪರ್ಪೆಚುವಲ್ ಬಾಂಡ್ಗಳನ್ನು ಮಾರಾಟ ಮಾಡಲು ಚೋಳಮಂಡಲಂ ಸಜ್ಜಾಗಿದೆ. ಈ ಬಾಂಡ್ಗಳಿಗೆ ಯಾವುದೇ ನಿರ್ದಿಷ್ಟ ಮುಕ್ತಾಯ ದಿನಾಂಕ ಇರುವುದಿಲ್ಲ. ಚಿನ್ನ $4,676 ಮತ್ತು 80 ಸೆಂಟ್, 0.52% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,43,446 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.52% ಕುಸಿದಿದೆ. ಹಿಂದಿನ ಮುಕ್ತಾಯ $4,701 ಮತ್ತು 10 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $68 ಮತ್ತು 56 ಸೆಂಟ್, 1.01% ಪ್ರತಿ ಟ್ರಾಯ್ ಔನ್ಸ್ಗೆ.
ಅಂದಾಜು ಸಮ 2103 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.01% ಕುಸಿದಿದೆ. ಹಿಂದಿನ ಮುಕ್ತಾಯ $69 ಮತ್ತು 26 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $80 ಮತ್ತು 16 ಸೆಂಟ್ 0.14% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0.14% ಕುಸಿದಿದೆ. ಹಿಂದಿನ ಮುಕ್ತಾಯ $80 ಮತ್ತು 27 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 40 ಸೆಂಟ್ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 40 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. LPG ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, 2906 ರೂಪಾಯಿ. ಬೆಂಗಳೂರು $944 ಮತ್ತು 50 ಪೈಸಾ, 2821 ರೂಪಾಯಿ. ಹೈದರಾಬಾದ್ $994 ರೂಪಾಯಿ, 2985 ರೂಪಾಯಿ. ಆಂಧ್ರಪ್ರದೇಶ $966 ರೂಪಾಯಿ ಮತ್ತು 50 ಪೈಸಾ, 2921 ರೂಪಾಯಿ ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತಿರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.